ಈ ಒಂದು ತಪ್ಪು ಮಾಡಿದ್ರೆ ಲಕ್ಷ್ಮಿ ದೂರ ಹೋಗುತ್ತಾಳೆ. ಪಾರ್ಟ್ 2. ಸ್ನೇಹಿತರೆ, ಹಿಂದಿನ ಭಾಗದಲ್ಲಿ ನಾವು ರಾತ್ರಿ ಅಡುಗೆ ಮನೆಯ ಅಶುದ್ಧತೆ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಅದಕ್ಕಿಂತಲೂ ಗಂಭೀರವಾದ ಇನ್ನೊಂದು ತಪ್ಪು ಇದೆ. ಬಹಳ ಜನ ಪ್ರತಿದಿನ ಮಾಡ್ತಾರೆ, ಆದ್ರೆ ಇದು ತಪ್ಪು ಅಂತ ಗೊತ್ತಿಲ್ಲ. ಈ ತಪ್ಪು ಏನು ಗೊತ್ತಾ? ಹಣವನ್ನು ಮತ್ತು ಹಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಗೌರವಿಸದೇ ಇರುವುದು. ನೆಲಕ್ಕೆ ಬಿದ್ದ ನಾಣ್ಯವನ್ನು ತುಳಿಯುವುದು, ಹಣವನ್ನು ಮಡಚಿ ಜೇಬಲ್ಲಿ ತುಂಬೋದು, ವಾಲೆಟ್ ಒಳಗೆ ಕಸ, ರಸೀದಿ, ಹರಿದ ನೋಟು ಇಟ್ಟುಕೊಳ್ಳೋದು. ಇವೆಲ್ಲವೂ ಸಣ್ಣ ವಿಷಯ ಅಂತ ನಮಗೆ ಅನಿಸಬಹುದು. ಆದ್ರೆ ಹಿರಿಯರು ಹೇಳ್ತಿದ್ರು, ಹಣ ಅಂದ್ರೆ ಲಕ್ಷ್ಮೀ ದೇವಿಯ ರೂಪ. ಅವಳನ್ನೇ ನಾವು ಅವಮಾನ ಮಾಡಿದ್ರೆ ಅವಳು ನಮ್ಮ ಮನೆಯಲ್ಲಿ ಏಕೆ ಇರುತ್ತಾಳೆ? ಬಹಳ ಜನ ಹೇಳ್ತಾರೆ, ಹಣ ಕೈಗೆ ಬಂದ ಕೂಡಲೇ ಖರ್ಚಾಗುತ್ತೆ, ಸಾಲ ಮುಗಿಯಲ್ಲ, ಎಷ್ಟೇ ದುಡಿದ್ರೂ ನೆಮ್ಮದಿಯಿಲ್ಲ ಅಂತ. ಇದಕ್ಕೆ ಕಾರಣ ನಮ್ಮ ಮನಸ್ಥಿತಿ. ನಾವು ಹಣವನ್ನು ಗೌರವಿಸಿದ್ರೆ ನಮ್ಮ ಮನಸ್ಸು ಅದನ್ನು ಉಳಿಸಿಕೊಳ್ಳೋ ಕಡೆ ಯೋಚನೆ ಮಾಡುತ್ತೆ. ಗೌರವ ಇಲ್ಲ ಅಂದ್ರೆ ಅದೇ ಹಣ ಕೈಯಲ್ಲಿ ನಿಲ್ಲಲ್ಲ. ನನಗೆ ಗೊತ್ತಿರುವ ಒಬ್ಬ ವ್ಯಕ್ತಿ ಇದ್ದಾರೆ. ತಿಂಗಳಿಗೆ ಲಕ್ಷ ಸಂಬಳ, ಆದ್ರೆ ಯಾವಾಗಲೂ ಹಣದ ತೊಂದರೆ. ಒಮ್ಮೆ ಅವರ ಮನೆಯ ಹಿರಿಯರು ಹೇಳಿದ್ರು, ವಾಲೆಟ್ ಕ್ಲೀನ್ ಇಡು, ಹರಿದ ನೋಟು ಬದಲಿಸು, ನೆಲಕ್ಕೆ ಬಿದ್ದ ಹಣವನ್ನು ತಕ್ಷಣ ಎತ್ತು ಅಂತ. ಅವರು ಇದನ್ನು ನಂಬಿಕೆಯಿಂದ ಪಾಲಿಸಿದರು. 30 ದಿನಗಳ ನಂತರ ಅವರೇ ಹೇಳಿದ್ರು, ಹಣ ಮಾತ್ರ ಅಲ್ಲ, ಮನಸ್ಸಿಗೂ ಒಂದು ಶಾಂತಿ ಬಂದಂತೆ ಅನ್ನಿಸ್ತು ಅಂತ. ಇದಕ್ಕೆ ವಿಜ್ಞಾನಿಕವಾಗಿಯೂ ಕಾರಣ ಇದೆ. ನಾವು ಯಾವುದನ್ನು ಮೌಲ್ಯವಾಗಿ ನೋಡ್ತೀವೋ ಅದನ್ನು ಕಳೆದುಕೊಳ್ಳೋದು ಕಡಿಮೆ ಆಗುತ್ತೆ. ಹಣವನ್ನು ಗೌರವಿಸಿದ್ರೆ ಅನಗತ್ಯ ಖರ್ಚು ಸ್ವತಃ ಕಡಿಮೆಯಾಗುತ್ತೆ. ಹಣ ಬಂದಾಗ ಒಂದು ಭಾಗ ಉಳಿಸೋದು, ಒಂದು ಭಾಗ ಅಗತ್ಯಕ್ಕೆ ಬಳಸೋದು, ಒಂದು ಭಾಗ ಒಳ್ಳೆ ಕೆಲಸಕ್ಕೆ ಬಿಡೋದು. ಈ ಸಮತೋಲನ ಇದ್ದಾಗ ಮಾತ್ರ ಹಣ ಜೀವನದಲ್ಲಿ ಉಳಿಯುತ್ತೆ. ಈ ಸಮತೋಲನ ಇಲ್ಲ ಅಂದ್ರೆ ಎಷ್ಟೇ ದುಡಿದ್ರೂ ಹಣ ಏರುಪೇರು ಆಗುತ್ತೆ. ಅದಕ್ಕೆ ಹೇಳೋದು, ಲಕ್ಷ್ಮೀ ದೇವಿ ಹಣದ ರೂಪದಲ್ಲಿ ಮಾತ್ರ ಅಲ್ಲ, ನಮ್ಮ ಯೋಚನೆಯ ರೂಪದಲ್ಲೂ ಇರುತ್ತಾಳೆ. ಆದ್ರೆ ಸ್ನೇಹಿತರೆ, ಇದಕ್ಕಿಂತಲೂ ದೊಡ್ಡ ತಪ್ಪು ಇನ್ನೊಂದು ಇದೆ. ಈ ತಪ್ಪು ಮಾಡಿದ್ರೆ ಎಷ್ಟೇ ದುಡಿದ್ರೂ ಹಣ ಮನೆಗೆ ನಿಲ್ಲಲ್ಲ ಅನ್ನೋ ನಂಬಿಕೆ ಇದೆ. ಅದು ಏನು ಅಂತ ಮುಂದಿನ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ಭಾಗ ಮಿಸ್ ಆಗಬಾರ್ದು ಅಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.